ರಾಜ್ಯದ ಎಲ್ಲ ಜೈಲುಗಳಿಗೆ ಡಿಜಿಪಿಯಿಂದ ಸುತ್ತೋಲೆ ಹೋಗಿದೆ. ಜೈಲಿನ ಡಿಜಿಪಿ ಅಲೋಕ್ ಕುಮಾರ್ ಅವರು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಕೈದಿಗಳಿಗೆ ಆಹಾರ, ಬಟ್ಟೆ ಸರಬರಾಜು ನಿಯಂತ್ರಣಕ್ಕೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಆಹಾರ, ಬಟ್ಟೆ ಪೂರೈಕೆ ಮಾಡಲಾಗ್ತಾ ಇದೆ. ಸಂದರ್ಶನದ ವೇಳೆ ಖಾಸಗಿ ವ್ಯಕ್ತಿಗಳಿಂದ ಆಹಾರ ಪೂರೈಕೆ ಏನಾಗ್ತಾ ಇತ್ತಲ್ವ, ಈಗ ಆಹಾರ ಪೂರೈಕೆಗೆ ಕಡಿವಾಣ ಹಾಕಲಾಗ್ತಾ ಇದೆ. ಅಂದರೆ ಲಿಮಿಟ್ ಅಂತ ಮಾಡಿದ್ದಾರೆ. ಪ್ಯಾಕ್ ಮಾಡಲಾದ ಆಹಾರ ಪದಾರ್ಥಗಳನ್ನು ನೀಡೋಕ್ಕೆ ಅವಕಾಶ ಇದೆ. ಅಂದರೆ ಪ್ಯಾಕ್ ಮಾಡಿದ್ದಷ್ಟೇ. ನಾನಲ್ಲಿ ಹಂಡೆ ತೊಗೊಂಬರ್ತೀನಿ, ನಾನು ಬಕೆಟ್ ಬಿರಿಯಾನಿ ತರ್ತೀನಿ, ನಾನು ಇನ್ನೊಂದೇನೋ ಮಾಡಿಕೊಂಡು ಪಾತ್ರೆಲಿ ಹಾಕ್ಕೊಂಬರ್ತೀನಿ ಅಂದರೆ ಇಲ್ಲ, ಪ್ಯಾಕ್ ಮಾಡಿರ್ಬೇಕು ಅಂಥದಕ್ಕೆ ಮಾತ್ರ ಅವಕಾಶ. ಅದು ಕೂಡ ನಿರ್ದಿಷ್ಟ ಗ್ರಾಮಗಳಲ್ಲಿ ಮಾತ್ರ ನೀಡೋಕ್ಕೆ ಸೂಚನೆ. ಅಲ್ಲಿ ತೂಕ ಮಾಡ್ತಾರೆ. ನೀವು ಚೀಲಗಟ್ಟಲೆ ತೆಗೆದುಕೊಂಡು ಹೋದರೆ ಅವಕಾಶ ಇರೋದಿಲ್ಲ. ಬಾಳೆಹಣ್ಣು, ಸೇಬು, ಮಾವು 2 kg ಇರಬೇಕಷ್ಟೇ ಇವು ಫ್ರೂಟ್ಸು. ಮತ್ತು ಡ್ರೈ ಫ್ರೂಟ್ಸು ಹಾಗೆ ಬೇಕ್ರಿ ತಿಂಡಿಗಳು ನೀವೇನಾದರೂ ಕೊಡಬೇಕಾ, ಅದು ಕೂಡ ಅರ್ಧ kg ಮಾತ್ರ ಇರಬೇಕು, ಜಾಸ್ತಿ ಇರೋಂಗಿಲ್ಲ. 2 ಜೊತೆ ಬಟ್ಟೆ ಕೊಡ್ಬೋದು, ಹಾಗೆ 2 ಒಳ ಉಡುಪುಗಳನ್ನು ನೀಡಬೇಕು. ಅದನ್ನು ಮೀರಿ ಹೆಚ್ಚುವರಿ ಬಟ್ಟೆಗಳನ್ನು ಕೂಡ ನೀಡುವಂತಿಲ್ಲ. ದೈಹಿಕ ತಪಾಸಣೆ, ಸೆಕ್ಯುರಿಟಿ ತಪಾಸಣೆ ನಡೆಸೋಕೆ ಸೂಚನೆಯನ್ನು ಕೊಡಲಾಗಿದೆ. ತಕ್ಷಣವೇ ಈ ನಿಯಮಗಳು ಜಾರಿಗೆ ಬರುವಂತೆ ಡಿಜಿಪಿ ಅಲೋಕ್ ಕುಮಾರ್ ಅವರು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ.